ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್ ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ. ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್, ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ, ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ, ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. SRN ಮೆಹತಾ ಸ್ಟೇಟ್ ಶಾಲೆಯ 31ನೇ ವಾರ್ಷಿಕ ಫಿಯೆಸ್ಟಾ ಆಚರಣೆ. ಕಲಬುರಗಿ ವಿಷನ್ 2050ಕ್ಕೆ ಜನಪ್ರತಿನಿಧಿಗಳು ಕೈಜೋಡಿಸಬೇಕು. ಡಾಕ್ಟರ್ ಮುರುಗೇಶ್ ನಿರಾಣಿ. ಮಕರ ಸಂಕ್ರಮಣದ ನಿಮಿತ್ತ ವನಿತಾ ವಿಕಾಸ ಮಹಿಳಾ ಮಂಡಳ ಕಲಬುರಗಿ ಇವರ ವತಿಯಿಂದ ಎಕ್ಸಿಬಿಷನ್ ಕಮ್ ಫನ್ ಫೇರ್ ಉದ್ಘಾಟಿಸಿದ ಪ್ರಶಾಂತ್ ಮಾನ್ಕರ್ ದಂಪತಿಗಳು. ಈಗ ವಾರ್ತೆಗಳ ವಿವರ. ಕಲಬುರಗಿಯ ಪ್ರತಿಷ್ಠಿತ SRN ಮೆಹತಾ ಸ್ಟೇಟ್ ಶಾಲೆಯ 31ನೇ ವಾರ್ಷಿಕ ಫಿಯಾಸ್ಟಾವನ್ನು ಅತಿಥಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
प्रकाश दो स्वच्छ दृष्टि दो जड़ चेतन सबके स्वामी शुद्ध प्रकाश दो स्वच्छ दृष्टि दो जड़ चेतन सबके स्वामी आलोकित पथ करो हमारा हे दुर्विचार सब दूर करो तुच्छ हमारे मन के दाता दुर्विचार सब दूर करो प्रेरित हो हम केवल तुमसे ऐसी हम में शक्ति भरो प्रेरित हो हम केवल तुमसे ऐसी हम में शक्ति भरो ಮಕ್ಕಳಿಂದ ಸ್ವಾಗತ ಗೀತೆಯನ್ನು ಹಾಡಿದರು. ನಂತರ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಲಬುರಗಿಯ ಸಹಾಯಕ ಪೊಲೀಸ್ ಆಯುಕ್ತರು ಉಪವಿಭಾಗ ಐಪಿಎಸ್ ಅಧಿಕಾರಿಗಳಾದ ಶ್ರೀ ದೀಪನ್ ಅವರಿಗೆ ಸನ್ಮಾನಿಸಲಾಯಿತು. ನಂತರ ಮುಖ್ಯ ಅತಿಥಿಯಾದ ದೀಪನ್ ಐಪಿಎಸ್ ಅವರು ಮಕ್ಕಳ ಕುರಿತು ಮಾತನಾಡಿದರು. ಗಾಡಿ ಕೊಡಿಸ್ತೀವಿ ಆ ಥರ ಲೈಕ್ ಎಲ್ಲ ಮೆಟೀರಿಯಲಿಸ್ಟಿಕ್ ಇರುತ್ತೆ. ಬಟ್ ಆದರೆ ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ತಾಯಿ ಹೇಳಿದ್ದು ಒಂದೇ ಒಂದು, ನಿನ್ಗೆ ಏನಿದ್ರೂ ಇನ್ವೆಸ್ಟ್ಮೆಂಟ್ ವಿ ವಿಲ್ ಡೂ ಓನ್ಲಿ ಇನ್ ಯುವರ್ ನಾಲೆಜ್ ಆ್ಯಂಡ್ ಎಜುಕೇಷನ್. ಅದು ಬಿಟ್ಟರೆ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಮೋರ್. ಬಿಕಾಸ್ ಈ ಎರಡು ನಾಲೆಜ್ ಮತ್ತು ಎಜುಕೇಷನ್ ಇದ್ದರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಲೈಫ್. ಇದರಲ್ಲಿರೋ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ನೀವು ಸಾಲ್ವ್ ಮಾಡ್ಬೋದು ಅಂತ ಜೀವನದಲ್ಲಿ. ಇದೊಂದು ಅಂತೂ ನನ್ನ ಪೇರೆಂಟ್ಸ್ ಅಂತ ದಿಸ್ ವಾಸ್ ವಾಟ್ ದೇ ಡಿಡ್. ಇವಾಗ ನಮ್ಮ ತಂದೆ ಹೆಂಗಿದ್ರು ಅಂದರೆ, ಇವಾಗ ಯಾವುದೇ ಒಂದು ಬುಕ್ ಫೇರ್ ಇರಲಿ, ಇಲ್ಲ ಎಲ್ಲೇ ಆಚೆ ಹೋಗಿ ಬಂದರೆ ನನಗೆ ಚಾಕ್ಲೇಟ್ಸ್ ಮನೇಲಿ ಕೊಡ್ತಾ ಇರಲಿಲ್ಲ, ಬಂದಿದ ತಕ್ಷಣ ಒಂದು ಬುಕ್ ಬರೋದು ಮನೆಗೆ. ಸೊ ಆವಾಗಿನ ಟೈಮಲ್ಲಿ ಮೊಬೈಲ್ ಫೋನ್ ಇರ್ತಾ ಇರಲಿಲ್ಲ, ಮತ್ತು ಟಿ ವಿಲಿ ಕೂಡ ದೂರದರ್ಶನ್ ಬರೋದು, ಅದು ಬಿಟ್ಟರೆ ಬೇರೆ ಇನ್ಯಾ ಚಾನಲ್ಸು ಇರ್ತಾ ಇರಲಿಲ್ಲ. ಇಂಟರ್ನೆಟ್ ಕೂಡ ಕಮ್ಮಿ ಇತ್ತು ಯೂಸೇಜು. ಸೊ ಅವಾಗ ಜಾಸ್ತಿ ನಾವು ಬರೀ ಬುಕ್ಸ್ ಓದಿದೆ, ಎನ್ಸೈಕ್ಲೋಪೀಡಿಯಾಸ್ ಇರಲಿ, ಯಾವುದೇ ಬುಕ್ಸ್ ಇರಲಿ, ಬುಕ್ ಓದಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಬಂದಿದ್ದು. ಸೊ ಇದು ಒಂದು ನನಗೊಂದು ಜ್ಞಾಪಕ ಬರ್ತಾ ಇರೋದು. ಇನ್ನೊಂದು ಏನಂದರೆ, ನನಗೆ ಶಾಲೆಯಲ್ಲಿ ಐ ವಾಸ್ ಜಸ್ಟ್ ಶೇರಿಂಗ್ ವಿತ್ ಪ್ರೀತಮ್ ಆಲ್ಸೋ, ನಮ್ಮ ಸ್ಕೂಲ್ ಟೈಮಲ್ಲಿ ಇರಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಫ್ರೆಂಡ್ಸ್ ಆಫ್ ಮೈನ್ ಹೂ ಕೀಪ್ ಆಸ್ಕಿಂಗ್, ಹೆಂಗೆ ನಿಮಗೆ ಇಷ್ಟು ಜಾಸ್ತಿ ಮೆಮೊರಿ ಇದೆ ಅಂತ, ಹೆಂಗೆ ಜ್ಞಾಪಕ ಇಟ್ಕೊಂಡಿರ್ತೀರ, ಯಾವಾಗ ಯಾರನ್ನ ಮೀಟ್ ಮಾಡಿರೋದಿರಲಿ, ಅವ್ರ ಜೊತೆ ಏನು ಸಂಭಾಷಣೆ ಆಯಿತು, ಇದೆಲ್ಲ ಹೆಂಗೆ ಜ್ಞಾಪಕ ಇರುತ್ತೆ ಅಂತ. ಆವಾಗ ನಮ್ಮ ಸ್ಕೂಲಲ್ಲಿ ಒಂದು ತುಂಬ ಜಾಸ್ತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರೋದು, ಓದೋದ್ರ ಜೊತೆಗೆ ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡೋದಿರೋದು. ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಏನು ಮಾಡೋರಂದರೆ, ಒಂದು ಕ್ಲಾಸ್ ರೂಮಲ್ಲಿ ಒಂದು 15 ಡಿಫ್ರೆಂಟ್ ಆರ್ಟಿಕಲ್ಸ್ ಇಡೋರು. ಆ ಆರ್ಟಿಕಲ್ಸಲ್ಲಿ ಡಿಫ್ರೆಂಟ್ ಶೇಪ್ಸ್ ಇರೋದು, ಸೈಜ್ ಇರೋದು, ಇದೆಲ್ಲ ಇರೋದು. ನಮಗೆ ಬರೀ ಒಂದು 30 ಸೆಕೆಂಡ್ಸ್ ಒಂದು ರೂಮಿಗೆ ಅಲೋ ಮಾಡೋರು, ಹೋಗ್ಬಿಟ್ಟು ಒಳಗಡೆ ನೋಡ್ಬಿಟ್ಟು ಬರಬೇಕು ಅಂತ. ಅದು ನೋಡ್ಬಿಟ್ಟು ಬಂದಾದ್ಮೇಲೆ ನಾವು ಆಚೆ ಬಂದಾದ್ಮೇಲೆ ಅದ್ರ ಬಗ್ಗೆ ಬರೀಬೇಕು ಡೀಟೇಲ್ಸ್. ಯಾರು ಜಾಸ್ತಿ ಮಾಹಿತಿ ಬರೀತಾರೆ ನಾವು ಏನು ನೋಡಿದ್ದೀವಿ ಅನ್ನೋದು, ದೇ ಯೂಸ್ ಟು ಗೆಟ್ ಲಾಟ್ ಆಫ್ ಅವಾರ್ಡ್ಸ್. ಸೊ ಈ ಥರ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್ ಗೇಮ್ಸ್, ಇದರಿಂದ ನಾನು ಜಾಸ್ತಿ ಕಲಿತೆ. ಏನನ್ನೋದು ಬೇಸಿಕ್ಲಿ ಇವಾಗ ಮೆಂಟಲ್ ಮ್ಯಾಥಮೆಟಿಕ್ಸ್. ಇವಾಗ ಎಷ್ಟೊಂದು ಸತಿ ನನ್ಗೆ ಅನ್ಸುತ್ತೆ, ನಾನು IIT ಎಕ್ಸಾಮ್ ಬರೀಬೇಕಾದ್ರೆ ಅವಾಗ ಲಾಟ್ ಆಫ್ ಎಲ್ಲರೂ ಪೇಪರಲ್ಲಿ ಕ್ಯಾಲ್ಕುಲೇಷನ್ ಮಾಡೋರು ಜಾಸ್ತಿ. ನಾನು ಎಷ್ಟೊಂದು ಪ್ರಾಬ್ಲಮ್ಸ್ ಕೂಡ ಮ್ಯಾಥಮೆಟಿಕ್ಸು ನಾನು ಮೆಂಟಲಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಇದು ಯಾಕೆಂದರೆ ಆಂಥ್ರೋಪಾಲಜಿಯಲ್ಲಿ ಇದೆ, ನೀವು ದ ಫಸ್ಟ್ 10 years ಆಫ್ ದ ಚೈಲ್ಡ್ ಇದೆಲ್ಲ ಬೆಳವಣಿಗೆಯಲ್ಲಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದೇ ಸಂದರ್ಭದಲ್ಲಿ ಗೌರವ ಅತಿಥಿಯಾದ ಕಲಬುರಗಿಯ ಕಂದಾಯ ಇಲಾಖೆ ಮತ್ತು ಉಪವಿಭಾಗ ಮ್ಯಾಜಿಸ್ಟ್ರೇಟ್ ಸಹಾಯಕ ಆಯುಕ್ತರಾದ ಮಮತಾ ಕುಮಾರಿ KS ಅವರು ಸಹ ಮಾತನಾಡಿದರು. ಫಾರ್ ಮೈ ಆನ್ಯುವಲ್ ಡೇ ಫಂಕ್ಷನ್. So they were so happy that the alumni of my own school is the chief guest today. That is what teachers expect from us. They don't need anything from the students. They only want their good wish. And that is what only two people in our life can do. One are the teachers and others are the parents. Because
I think everything comes with a price tag, but only the parents' love, that is unconditional love, the touch what our mother give, the love what our parents do, that is unconditional, that is priceless. So we should always respect our parents. One thing I would like to take this platform to explain few things to parents, because I have seen in today's scenario, many of the parents have a very habit of comparing your kids with other students. Oh, she has got 80%, she has got 90%. Arey bhai, chalo, okay, if she is even 70%, that will not bother. You should be a solid personality, that is more important. You may be excelled in your academic life, but that doesn't mean that you are always excellence in your own life, because real life is very much different. It is not only the academics which will teach you, along with that you should have lot of other factors like the self-confidence, courage, and building up of human relationships. Like a teacher should know how to deal with the other colleagues in her own school. Children should have a healthy relationship with other students also. Academics is one of the part. I don't tell that academics is not at all the part. It is 100% academics, but along with that, other factors are very much important to lead a very better life. Because when we see the children, okay, I am 90% because I have excelled in my academics. But apart from that, when I came to my professional thing, like when I joined my KS, I was feeling like, okay, academics is not only the only part which will take us forward. SRN ಮೆಹ್ತಾ ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರೀತಂ ಮೆಹ್ತಾ ಮಕ್ಕಳೊಂದಿಗೆ ತಮ್ಮ ಮಾತುಗಳನ್ನು ಹಂಚಿಕೊಂಡರು. एक ही चीज कहना चाहता हूँ, लाइफ में अगर सफल होना है तो सफल लोगों के साथ में खड़ा होना चाहिए, सफल लोगों की भीड़ में खड़ा होना चाहिए. सोनार का कचरा भी बहुत महंगा होता है. डू यू एग्री? हर सोनार अपना कचरा भी संभाल के रखता है क्योंकि वो पेश कीमती होता है. उसी तरह से हर सक्सेसफुल आदमी को अपने साथ में सक्सेसफुल लोगों के साथ में ही रहना चाहिए, तभी आप उस दिशा में बढ़ सकते हो. अगर आपको कहूँ कि एक स्ट्रेट लाइन ड्रॉ कीजिए, और वही मैं अगर आपको कहूँगा आप एक स्केल को रख के लाइन ड्रॉ कीजिए, कौन सा अच्छा होगा? आई एम श्योर स्केल वाला लाइन ज़्यादा अच्छा होगा. सेम वे अपने लाइफ में हर एक काम करने के लिए एक स्केल ढूंढना जरूरी है जिससे अपना काम ज़्यादा अच्छा हो. सो dear parents, I want to share some good news with you also. एक टीचर और एक गुरु के बीच का छोटा सा फर्क मैं समझाना चाहता हूँ. A teacher instructs but a guru constructs. Understand this, a teacher instructs and a guru constructs. एक छोटा सा लास्ट क्वेश्चन के साथ मैं एक नया चीज़ आपसे शेयर करना चाहता हूँ. गाय दूध देती है, ये सच है या झूठ है? गाय दूध देती है, सच है या झूठ है? मैं कहता हूँ झूठ है, क्योंकि गाय दूध देती नहीं है, निकालना पड़ता है. इट इज़ नॉट सो ईजी, एवरीथिंग नीड्स एफर्ट. तो आई वॉन्ट टू से, हमें अगर कोई सपना देखना है तो उसके लिए मेहनत भी करनी पड़ती है. सपना वो नहीं जो रात में आता है, सपना वो है जिसके लिए नींद उड़ जाती है. हमारा सपना था केजी से लेकर पीजी तक हमारे बच्चे एक बार आ जाएं तो कंप्लीट बाहर होकर निकलें. SRN ಮೆಹ್ತಾ ಶಾಲೆಯ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಚಕೋರ್ ಮೆಹ್ತಾ ಅವರು ಮಾತನಾಡಿದರು. तो जो पेंडेमिक में भी हमने जो काम किया है, जो टीचर्स ने साथ दिया, टीचर्स ने जो काम किया है, बहुत सारे पेरेंट्स ने उसका अनुभव लिया है. Many parents have experienced our online classes, so many things, the way we have worked it. And that's what we assure kids. Hereafter also think lots of changes are coming up. We have adopted so many changes. Now we are ready with the hybrid learning concepts, which you'll also experience in next few years. We are ready and making our team to adopt the new policies, NEP policies also. As you all know, this academic year we started with our new PU college, SRN Mehta PU College for Science and Commerce. So I request our team to show the AV with a world-class infrastructure which we have started for Science and Commerce. Lot many activities we are conducting in it. These are the classrooms. Commerce class. We have Science, PCMB, PCME, Physics, Chemistry, Maths, Biology, as well as Physics, Chemistry, Maths and Electronics.
auditorium. Next time, next academic year, that will be ready for usage by June. एक बार मुस्कुरा दे तो जन्नत मिल जाए। ये है मेरी दादी जो मुझे सबसे प्यारी है। मम्मी की फटकारों से हमें बचाती दादी माँ। कितने प्यारे वादे करती और निभाती दादी माँ। पापा ने क्या कहा सुना सब समझाती दादी माँ। चुन्नू मुन्नू कहाँ गए हाथ लगाती दादी माँ। ऐनक माथे पर फिर भी शोर मचाती दादी माँ। हाय राम मत भूल गया हमें हंसाती दादी माँ। गर्मा गरम जलेबी ला हमें खिलाती दादी माँ। कभी शाम को अच्छी सी कथा सुनाती दादी माँ। खूब डांट दे पापा को भाव चढ़ाती दादी माँ। हम भी गुमसुम हो जाए रोब जमाती दादी माँ। हमारे जीवन में हमारे ग्रैंड पेरेंट्स का क्या इम्पोर्टेंस है ये तो सिर्फ हम ही जानते हैं। Hey Manisha, what is Mass? Mass? फिर से बोलो। दादा चलते तो मास, दादा हिलते तो मास, दादा देखे तो मास, मम्मा मास। फिर से बोलो। इसकी पैंट भी है मास, इसकी शर्ट भी है मास, इसके मसल में मास, ये है मास। देख लो। ये जो आगे उठा के जो देखे जिधर उसके पीछे खड़ा सारा मास। ये जो चलने लगे जिस तरफ उस तरफ उसके पीछे चले सारा मास। मंदिर क्या हो दिल अच्छा हो मास देगा साथ और झपड़ 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 करेगा तो मारेगा झपड़ मास। हे अलग थलग स्टाइल है मेरा। La la
समंदर धीरे चल साथ शुरू में कर दे ये ऐलान, हिम्मत है तो ठोको और जुर्रत है तो मानो, रे आज हथेली में रखती है जान, खून में तेरे मिट्टी मिट्टी में तेरा खून, खून में तेरे मिट्टी मिट्टी में तेरा खून, ऊपर अल्लाह नीचे धरती बीच में तेरा जुनून, रे सुल्तान। कब से पीछे पड़ी हूँ मैं, दादाजी की छड़ी हूँ मैं, आगे पीछे खड़ी हूँ मैं, 16-17 साल की छड़ी है बड़ी कमाल की, पास अगर कोई दुश्मन आए छड़ी मार कर उसे भगाए। उम्र तो एक दिन ढल जाती, छड़ी बुढ़ापे की साथी, छड़ी कहीं जो टूट गई, समझो किस्मत रूठ गई, 2 सांसों की कड़ी हूँ मैं, कड़ी हूँ मैं, हे दादाजी की छड़ी हूँ मैं, आगे पीछे खड़ी हूँ मैं, रे दादाजी की छड़ी हूँ मैं, आगे पीछे खड़ी हूँ मैं न जानो बात है क्या, लगते हैं खफा खफा, अरे मैं न जानो बात है। We will stand together, prepare to die. ಈ ಸಮಾರಂಭದಲ್ಲಿ ರಂಜನ್ ಮೆಹ್ತಾ, ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರೀತಂ ಮೆಹ್ತಾ, ವ್ಯವಸ್ಥಾಪಕ ಟ್ರಸ್ಟಿಯಾದ ಚಕೋರ್ ಮೆಹ್ತಾ, ಎಸ್ಆರ್ಎನ್ ಸ್ಟೇಟ್ ಶಾಲೆಯ ಪ್ರಾಂಶುಪಾಲರಾದ ಪ್ರೀತಿ ಮೆಹ್ತಾ ಹಾಗೂ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ರಾಜಶೇಖರ್ ರೆಡ್ಡಿ, ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಮಕ್ಕಳು, ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯದ ಶತಮಾನೋತ್ಸವದ ಸಂದರ್ಭದಲ್ಲಿ 2050 ವೇಳೆಗೆ ಕಲಬುರಗಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಕೋನದ ವಿಷನ್ 2050 ಡಾಕ್ಯುಮೆಂಟ್ ಸಿದ್ಧಪಡಿಸಲು ಜಿಲ್ಲೆಯ ಪ್ರತಿನಿಧಿಗಳು ಸಹಕಾರ ನೀಡಬೇಕೆಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಮುರುಗೇಶ್ ನಿರಾಣಿ ಹೇಳಿದರು. ಶನಿವಾರ ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತೋಟಗಾರಿಕೆ ಇಲಾಖೆಯ ಚರ್ಚೆ ವೇಳೆಯಲ್ಲಿ ಮಾತನಾಡಿದ ಅವರು, ಕೃಷಿ, ತೋಟಗಾರಿಕೆ, ಶಿಕ್ಷಣ, ನೀರಾವರಿ, ಸಾರಿಗೆ, ಮೂಲಸೌಕರ್ಯ, ತಂತ್ರಜ್ಞಾನ, ಕೈಗಾರಿಕೆ ಹೀಗೆ ಪ್ರತಿಯೊಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನೀಲಿ ನಕ್ಷೆ ತಯಾರಿಸುವುದು ತುಂಬಾ ಮುಖ್ಯವಾಗಿದೆ. ಇದರ ಡಿಪಿಆರ್ ತಯಾರಿಕೆಗೆ ಕೆಕೆಆರ್ಡಿಬಿ ಮಂಡಳಿಯಲ್ಲಿ 10 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಎಂದರು. ಈ ಸಂದರ್ಭದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮತ್ತು ಆಳಂದ್ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಮಾತನಾಡಿ, ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಒಂದು ಕೆರೆಯನ್ನು ಪ್ರಾಯೋಗಿಕವಾಗಿ ತೆಗೆದುಕೊಳ್ಳಬೇಕು. ಇದಕ್ಕೆ ಉಳಿದ ಶಾಸಕರು ಧ್ವನಿಗೂಡಿಸಿದರು. ಹಳ್ಳಿಯಲ್ಲಿ ಶಾಲೆ ನಡೆಸುವುದೇ ತುಂಬಾ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ಸೇಡಂ ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ಶಾಲಾ ನವೀಕರಣ ಅನುಮತಿಗೆ ಶಿಕ್ಷಣ ಇಲಾಖೆಯವರು ಮತ್ತು ಮಕ್ಕಳ ಭದ್ರತೆ ದೃಷ್ಟಿಯಿಂದ ಪರವಾನಗಿ ನೀಡಲು ಅಗ್ನಿಶಾಮಕ ಇಲಾಖೆಯವರು ಹಣ ಕೇಳುತ್ತಿದ್ದಾರೆ ಎಂದು ಅಧಿಕಾರಿಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ ಕೆಕೆಆರ್ಟಿಸಿ ಮತ್ತು ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ದುಡ್ಡು ಕೇಳಿದ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು.
ಇನ್ನು ಶಾಸಕರು, ಸಚಿವರು ಮತ್ತು ಸರ್ಕಾರದ ಕುರಿತು ಯಾವುದೇ ಅಧಿಕಾರಿ, ಸಿಬ್ಬಂದಿ ಹಗುರವಾಗಿ ಮಾತನಾಡಬಾರದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂಚನ್ಸೂರ್, ಅಫ್ಜಲ್ಪುರ್ ಶಾಸಕರಾದ ಎಂವೈ ಪಾಟೀಲ್, ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್, ವಿಧಾನ ಪರಿಷತ್ ಶಾಸಕ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಕಲಬುರಗಿ ಕಾಡಾ ಅಧ್ಯಕ್ಷ ಹರ್ಷವರ್ಧನ್ ಗುಗಳೆ, ಎಸ್ಪಿ ಇಶಾ ಪಂತ್, ಡಿಸಿಪಿ ಅಡ್ಡೂರು ಶ್ರೀನಿವಾಸ್, ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್, ದೇವಿದಾಸ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಮಕರ ಸಂಕ್ರಮಣ ನಿಮಿತ್ತ ಕಲಬುರಗಿಯ ಎನ್ವಿ ಕ್ಯಾಂಪಸ್ ಮಂಡಳಿಯಲ್ಲಿ ವನಿತಾ ವಿಕಾಸ ಮಹಿಳಾ ಮಂಡಳ ಕಲಬುರಗಿ ವತಿಯಿಂದ ಎಕ್ಸಿಬಿಷನ್ ಕಮ್ ಫನ್ ಫೇರ್ ನಡೆಯಿತು. ವನಿತಾ ವಿಕಾಸ ಮಹಿಳಾ ಮಂಡಳ ಕಲಬುರಗಿ ಇವರ ಸಹಯೋಗದಲ್ಲಿ ಆಯೋಜಿಸಿದ ಎಕ್ಸಿಬಿಷನ್ ಕಮ್ ಫೇರ್ ಅನ್ನು ಕಲಬುರಗಿಯ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಪ್ರಶಾಂತ್ ಮಾನ್ಕರ್ ದಂಪತಿಗಳು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಕರ ಸಂಕ್ರಮಣದ ಬಾಗನ್ ಕೊಡುವ ಮೂಲಕ ಅತಿಥಿಗಳಿಗೆ ಸತ್ಕರಿಸಲಾಯಿತು. ತದನಂತರ ದಂಪತಿಗಳು ಪ್ರತಿಯೊಂದು ಮಳಿಗೆಗಳನ್ನು ವೀಕ್ಷಿಸಿದರು. ನಂತರ ಕಲಬುರಗಿಯ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಪ್ರಶಾಂತ್ ಮಾನ್ಕರ್ ಅವರು ಮಳಿಗೆಗಳನ್ನು ಕುರಿತು ಮಾತನಾಡಿದರು. ಇವತ್ತು ದಿವಸ ವನಿತಾ ವಿಕಾಸ್ ಮಂಡಳಿಯಿಂದ ಆಯೋಜಿಸಿದ ಒಂದು ಹೋಮ್ ಮೇಡ್
ಟ್ರೇಡಿಂಗ್ ಐಟಮ್ಸನ್ನು ಇವತ್ತು ಡಿಸ್ಪ್ಲೇ ಮಾಡಿದ್ದಾರೆ ಎನ್ವಿ ಸೊಸೈಟಿ ಆವರಣದಲ್ಲಿ. ಅದಕ್ಕಾಗಿ ಎಲ್ಲರಿಗೂ ನಾನು ಇದೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಾಗಲಿ ಗೃಹ ಉದ್ಯೋಗಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ತಿಳ್ಕೊಂಡು ನಮಗೆ ಎಲ್ಲ ಒಂದು ಅನುಭವ ಸಿಕ್ಕಿದೆ. ಇದೇ ಥರ ಇವರು ಡೆವಲಪ್ ಆಗಲಿ ಅಂತ ನಾನು ಆಶಿಸುತ್ತೇನೆ. ಇದು ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಶ್ವೇತಾ ಮಾನ್ಕರ್ ಅವರು ಸಹ ಪ್ರತಿಯೊಂದು ಮಳಿಗೆಗಳನ್ನು ವೀಕ್ಷಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಕ್ರಾಂತಿ ಪ್ರಯುಕ್ತ ಇಲ್ಲೆಲ್ಲರೂ ಮಹಿಳೆಯರೇ ಇರೋದ್ರಿಂದ ಮಹಿಳೆಯರಿಗೆ ಇದೊಂದು ಸಬಲೀಕರಣ, ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಅವರು ಹೊರಗಡೆ ಬಂದು ಉದ್ಯಮಿಗಳ ಆಟಕ್ಕೆ ಒಂದು ನಾನು ಹೃತ್ಪೂರ್ವಕವಾದ ವನಿತಾ ವಿಕಾಸ ಮಹಿಳಾ ಮಂಡಳಿಯವರು ತಮ್ಮ ಎಕ್ಸಿಬಿಷನ್ ಕಮ್ ಫನ್ फेयर ಕುರಿತು ಮಾತನಾಡಿದರು. वनिता विकास मंडली की ओर से हैप्पी न्यू ईयर। आज हम आपके सामने एक अनाउंस करना चाहते हैं कि 8 जनवरी रविवार को एग्जीबिशन कम फन फेयर रख रहे हैं। ये कार्यक्रम एनवी कॉलेज कॉम्प्लेक्स में हमारी मंडल की बिल्डिंग में ही है। इसमें साड़ीज, ड्रेस मटेरियल, गिफ्ट आइटम्स, ज्वेलरी, मेकअप का सामान, बॉडी केयर के होम प्रोडक्ट्स, पर्सेस, होम डेकोरेशन का सामान, पर्यावरण बनाए रखने के लिए छोटे पेड़ पौधे और संक्रांति स्पेशल तिल रोटी, तिल लड्डू और संक्रांति की नई बहू को और छोटे बच्चों को हलवे को जो आभूषण पहनाते हैं वो भी रखे गए हैं। और एक बात, जो जनवरी महीने में आने वाली सितनी हुरडा बोलते हैं मराठी में उसको, और उसको सबको पसंदीदा चीज़ है ये, उसका भी एक स्टॉल है। और खाने के लिए कच्ची दाबेली, ढोकला, साबु ಇದು ವನಿತಾ ವಿಕಾಸ ಮಂಡಳ ಅಂದು ನಮ್ಮದು ಭಾಳ ಹಳೆ ವರ್ಷದಿಂದ ಇದ್ದಿದ್ದು 65 ವರ್ಷ ಆಗಿ ಹೋಯ್ತು ಈ ಮಂಡಳಕ್ಕೆ. ಇದ್ರ ಜೊತೆಗೆ ನಾವು ವಿವಿಧ ಕೆಲಸಗಳನ್ನು ಆಯಾ ಕಾಲಕ್ಕೆ ತಕ್ಕಂಗೆ ಮಾಡ್ಕೋತಾ ಬಂದೇವೆ. ಅಂದ್ರೆ ಸ್ತ್ರೀ ಶಿಕ್ಷಣ, ಸೀನಿಯರ್ ಸಿಟಿಸನ್ಗೆ ಅಕ್ಷರಗಳನ್ನು ಕಲಿಸೋದು, ಆಮೇಲೆ ಹಳ್ಳಿಗೆ ಹೋಗಿ ಆರೋಗ್ಯದ ಅರಿವನ್ನು ಮಾಡಿಕೊಡೋದು, ಅದ್ರ ಜೊತೆಗಿನ ಮತ್ತು ನಮ್ಮದು ಸ್ಕೂಲ್ನೊಳಗೆ ಬಡ ಮಕ್ಕಳ ಸಲುವಾಗಿ ಅಗದಿ ಕಡಿಮೆ ಫೀಸ್ನೊಳಗೆ ನಾವು ಒಂದು ಸ್ಕೂಲನ್ನು ನಡೆಸ್ಲಿಕ್ಕತ್ತೇವೆ. ಈಗ ಆ ಸ್ಕೂಲಿಗೂ ಒಂದು 50 ವರ್ಷ ಆಗಿ ಹೋಯ್ತು. ಅದನ್ನು ಈಗ ಬಡ ಮಕ್ಕಳು ಅಂತಂದ ಕೂಡಲೇ ನಮ್ಮ ಕಡೆನೂ ಅವ್ರ ಕಡೆಯಿಂದ ಭಾಳ ನಾವು ಅಪೇಕ್ಷೆಗಳನ್ನು ಮಾಡಲಿಕ್ಕೆ ಶಕ್ಯ ಇಲ್ಲ. ಹೀಗಾಗಿ ನಾವೇನು ಮಾಡ್ತೇವೆ, ನಮ್ಮ ಮಂಡಳದ ಕಡೆಯಿಂದ ನಾವು ವನಿತಾ ವಿಕಾಸ ಮಂಡಳ ಅಂತ ಏನದಲ್ಲ, ಅಲ್ಲಿ ಮೆಂಬರ್ಸ್ ಏನಿದ್ದೇವಲ್ಲ ನಾವೆಲ್ಲ ಕೂಡಿಸಿ ಹಿಂಗೆ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೋತೀವಿ. ಅದರಿಂದ ನಾವು ಏನು ಫಾಯ್ದೆ ಆಗ್ತದಲ್ಲ, ಅಂದ್ರೆ ರೊಕ್ಕ ಹಣದ ಅವಶ್ಯಕತೆ ಏನದಲ್ಲ ಅದರದ್ದೆಲ್ಲ ಲಾಭದನ್ನು ತಗೊಂಡು ನಾವು ಮಕ್ಕಳಿಗೆ ಆದಷ್ಟು ಆ ಮಕ್ಕಳಿಗೆ ಜಾಸ್ತಿ ಬರ್ಡನ್ ಆಗಬಾರ್ದು ಅಂತಂಥೇಳಿ ನಾವು ಎಜುಕೇಷನ್ ಕೊಡ್ಲಿಕ್ಕಿದ್ದೀವಿ. ಈಗ ಸದ್ಯಕ್ಕೆ ಈ ವರ್ಷ ನಾವು ಆಯೋಜನೆ ಮಾಡಿದಂದರೆ 2002 ಜನವರಿದೊಳಗೆ ನಾವು ಸಂಕ್ರಾಂತಿ ಮೇಳ ಅಂಥೇಳಿ ಮಾಡ್ಲಿಕ್ಕಿದ್ದೀವಿ. ಈ ಸಂಕ್ರಾಂತಿ ಮೇಳ ಅಂತಂದ್ರೆ ಸಂಕ್ರಾಂತಿ ಸಮೀಪ ಬಂದದ ನಮಗಿದೆ. ಆಮೇಲೆ ಜನರಿಗೆಲ್ಲನೂ ಅದರದ್ದು ಉಪಯೋಗ ಆಗ್ತದೆ. ಆಮೇಲೆ ಸಂಕ್ರಾಂತಿ ಸಲುವಾಗಿ ಏನು ದಾನ ಗೀನಗಳನ್ನು ಕೊಡುವಂಥ ನಮ್ಮದೊಳಗಿನ ಪರಂಪರೆ ಅದಲ್ಲ, ಅದ್ರ ಸಲುವಾಗಿನೂ ಇಲ್ಲಿ ಬಂದಿರೋ ಸ್ಟಾಲ್ನೊಳಗಿನೂ ಎಲ್ಲನೂ ಖರೀದಿ ಆಗ್ತದೆ ಇಲ್ಲ ಅಂಥೇಳಿ ಈ ಉದ್ದೇಶದಿಂದ ಇದನ್ನು ಸಂಕ್ರಾಂತಿ ಮೇಳ ಆಯೋಜನೆ ಮಾಡಿದ್ದದ. ಈ ಆಯೋಜನೆ ಮಾಡೋದರಿಂದ ನಮ್ಮ ವನಿತಾ ವಿಕಾಸ ಮಂಡಳ ಅದರ ಜೊತೆಗೆ ನಮ್ಮ ಸ್ಕೂಲಿಗೆ ಅಂದರೆ ಅಗದಿ ಲೋ ಕ್ಲಾಸಿನ ಪೀಪಲ್ಗೆ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡಬೇಕು ಅನ್ನೋ ನಮ್ಮ ಉದ್ದೇಶನೂ ಸಫಲ ಆಗ್ತದೆ ಇದನ್ನು ಆ ಹಣದಿಂದ ಅಂತ ಹೇಳ್ಕೊಂಡು ಇದನ್ನು ಮಾಡಿದ್ದದ. ಈ ಸಂದರ್ಭದಲ್ಲಿ ವನದಾ ದೇಶ್ಮುಖ್, ಸುನೇತ್ರಾ ಬೋರ್ಗಾಂವ್ಕರ್, ಶೀತಲ್ ಉಜ್ವಲ, ಉಷಾ ತಾಯಿ, ವಿಜಯ, ಮಧುರಾ ಬೋರ್ಗಾಂವ್ಕರ್, ಕಲ್ಪನಾ, ಭಾರತಿ, ಅಮರ್ಜಾ, ಶಮಾ, ಜಯ ಹಾಗೂ ಮಂಡಳಿ ಸದಸ್ಯರು ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಶ್ರೀ ಶ್ರೀ ಶಿವಲಿಂಗ ಶರಣರು ನಂದಿಕೂರ್ ಸಾಧು ಮಹಾರಾಜ ಚಿರಂಜೀವಿ ನಾಮಕರಣ ಮತ್ತು ಜನ್ಮದಿನದ ಸಮಾರಂಭ. ಸನ್ರೈಸ್ ಆಸ್ಪತ್ರೆ ವೈದ್ಯರ ಅಮೋಘ ಸಾಧನೆ. ಮಹಿಳೆ ಹೊಟ್ಟೆಯಿಂದ 4.5 kg ಬೃಹತ್ ಗಡ್ಡೆ ಹೊರಕ್ಕೆ. ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲು ಮಾಲಿಕಯ್ಯ ಗುತ್ತೇದಾರ್ಗೆ ಟಿಕೆಟ್ ಕೊಡಲು ಒತ್ತಾಯ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 98067252 9620034338. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಶ್ರೀ ಶಿವಲಿಂಗ ಶರಣರು ನಂದಿಕೂರ್ ಸಾಧು ಮಹಾರಾಜ್ ಚಿರಂಜೀವಿ ನಾಮಕರಣ 3 ಮಹಾತ್ಮರ ಹೆಸರುಗಳ ಚೀಟಿ ಮೂಲಕ ಬರೆದು ಹಾಕಲಾಯಿತು. ನಂದಿಕೂರ್ ಗ್ರಾಮದ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಶಿವಲಿಂಗ ಶರಣರು ಸಾಧು ಮಹಾರಾಜ್ ಚಿರಂಜೀವಿ ಅವರ ನಾಮಕರಣವನ್ನು ಮಾಡಲಾಯಿತು. ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಗ್ರಾಮದ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. ನಂತರ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಚೀಟಿ ಎತ್ತಿದಾಗ ಶ್ರೀ ಸೇವಾಲಾಲ್ ಹೆಸರಿನ ಚಿಟ್ಟಿ 2 ವರ್ಷದ ಮಗು ಎತ್ತಿದ್ದು ಶ್ರೀ ಸೇವಾಲಾಲ್ ಎಂದು ನಾಮಕರಣ ಮಾಡಲಾಯಿತು. ಈ ಸಮಾರಂಭದಲ್ಲಿ ಭಾಗವಹಿಸಿದ ಮಾಜಿ ಮಂಡಲ ಪಂಚಾಯತ್ ಅಧ್ಯಕ್ಷರಾದ ಮಲ್ಲಣ್ಣಗೌಡ ನಂದಿಕೂರ್ ಅವರು ಮಾತನಾಡಿದರು. ನಂದಿಕೂರು ಗ್ರಾಮದಲ್ಲಿ ಇವತ್ತಿನ ದಿವಸ ನಂದಿಕೂರು ಗ್ರಾಮದಲ್ಲಿ ಎಲ್ಲ ಸುತ್ತಮುತ್ತಿನ ಗ್ರಾಮದವರು ಬಂದು ಮತ್ತು ಗ್ರಾಮಸ್ಥರು ಊರಿನ ಎಲ್ಲ ಜನರು ಕೂಡಿಕೊಂಡು ಇವತ್ತಿನ ದಿವಸ ನಮ್ಮ ಶಿವಲಿಂಗ ಮಹಾರಾಜರು ನಂದಿಕೂರು ಗ್ರಾಮದವರು ಅವರ ಮಗನ ಒಂದು ತೊಟ್ಟಿಲ ಕಾರ್ಯಕ್ರಮ, ಈ ಮಗನ ತೊಟ್ಟಿಲ ಕಾರ್ಯಕ್ರಮ ಅಂತಲ್ಲ, ಮುಂದಿನ ಅವರು ಏನು ಶಿವಲಿಂಗ ಗುರುಗಳು ಈಗನ್ನು ಬೆಳೆದಾರ ಅದೇ ಪ್ರಕಾರ ಇವರು ಸಣ್ಣ ಈಗ 4-5 ವರ್ಷ ಹುಡುಗ 7 ವರ್ಷ ಹುಡುಗಿದ್ದ ಕಾರಣ ಇವತ್ತಿನ ದಿವಸ ಆ ಒಂದು 7 ವರ್ಷ ಹುಡುಗಿಗೆ ನಾವು 3 ಚಿಟ್ಟಿಯನ್ನು
ಮಾಡಿ 3 ಮಕ್ಕಳನ್ನು ಹೆಸರನ್ನ ಹಾಕಿದ್ರೆ ಸೇವಾಲಾಲ್ ಅಂದ ಚಿಟ್ಟಿಯನ್ನು ಒಂದು ಕೇವಲ 2.5 ವರ್ಷ ಮಗ ಏನದ ಚಿಟ್ಟಿ ಎತ್ತದಾಗ ಸೇವಾಲಾಲ್ ಅಂತ ಹೆಸರು ಬಂತು. ಆ ಸೇವಾಲಾಲ್ ಹೆಸರು ಬಂದ ಕಾರಣ ತನಗೆ ತೊಟ್ಟಿಲು ಕಾರ್ಯಕ್ರಮ ಮಾಡಿ ಇವತ್ತಿನ ದಿವಸ ತೊಟ್ಟಿಲಲ್ಲಿ ಹಾಕಿ ಸೇವಾಲಾಲ್ ಅಂತ ಅವ್ರನ್ನ ಚಿಟ್ಟಿ ಬಂದಿದೆ. ಅವ್ರ ಹೆಸರು ಸೇವಾಲಾಲ್ನೂ ಇದೆ. ಹುಟ್ಟಿದಿಡಿದು ಸೇವಾಲಾಲ್ ಇಟ್ಟಿದ್ದಾರೆ, ಚಿಟ್ಟಿಯಲ್ಲೂ ಕೂಡ ಸೇವಾಲಾಲ್ ಬಂದಿದ್ದಾರೆ. ಇವತ್ತು ದೇಶ ತುಂಬ ಏನು ಸೇವಾಲಾಲ್ ದೇವರು ಬೆಳೀತಾ ಇದ್ದಾರೆ. ಅದೇ ರೀತಿ ಈ ನವಯುವಕ ಏನು ಸೇವಾಲಾಲ್ ಇವತ್ತಿನ ದಿವಸ ನಂದಿಕೂರು ಗ್ರಾಮದಲ್ಲಿ ತೊಟ್ಟಿಲು ಕಾರ್ಯಕ್ರಮ ಹಾಕಿ ಏನು ಬೆಳೆಸ್ತಾ ಇದ್ದಾರೆ. ಇವರು ದೇಶ ತುಂಬ ಬೆಳೀಲಿ ಅಂಥೇಳಿ ಇವರಿಗೆ ಕೂಡ ಇವತ್ತಿನ ದಿವಸ ಅವರು ಒಂದು ಮಠಕ್ಕೆ ಬಿಡ್ತಾ ಇದ್ದಾರೆ. ಆ ಮಠಕ್ಕೆ ಬೆಳೆದು ಇವತ್ತಿನ ಈ ಹುಡುಗನ ಇಷ್ಟು ಮಟ್ಟಿಗೆ ಬಿಡೋದಿಲ್ಲ. ಆ ಹುಡುಗನ ಮುಂದೆ ಕಾಸಿ ಮತ್ತು ಎಲ್ಲೆಲ್ಲಿ ಬೆಳಿಬೇಕಾಗಿದೆ ಅಲ್ಲೆಲ್ಲ ವಿದ್ಯೆಗಳನ್ನು ಕಲಿಸಿ ಅವರಿಗೆ ಇವತ್ತಿನ ದಿವಸ ಎಲ್ಲ ಗ್ರಾಮಸ್ಥರು ಹೇಳಿಕೊಂಡು ಮತ್ತು ಇವತ್ತು ಸೇವಾಲಾಲ್ ಮುತ್ತೆ ಹೆಂಗೆ ಬೆಳೆದಾರ, ಅವರು ನಮ್ಮೂರ ಈ ಹುಡುಗನ ತಂದೆ ಅವರು ಮುತ್ತೆಯವರು ಸಾಕಷ್ಟು ಸಾರಿ ಬೆಳೆದಾರ, ಸುತ್ತಮುತ್ತ ಬೆಳೆದಾರ ಮತ್ತು ಶಾಪುರ ಸುರ್ಪುರ. ಅದೇ ರೀತಿಯಾಗಿ ನಂದಿಕೂರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪವನ್ ಕುಮಾರ್ ವಳಕೇರಿ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. 7 ವರ್ಷದ ಆ ಮಗುವಿಗೆ ಇವತ್ತು ನಾಮಕರಣ. ಈ ನಾಮಕರಣ ಕಾರ್ಯಕ್ರಮದಲ್ಲಿ 3 ಮಹಾತ್ಮರ ಹೆಸರುಗಳನ್ನು ಚಿಟ್ಟಿ ಮೂಲಕ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಂದಿಕೂರ ಗ್ರಾಮಸ್ಥರ ಸಮ್ಮುಖದಲ್ಲೇ ಆ 3 ಚಿಟ್ಟಿ ಹಾಕಿದಾಗ 3 ಶರಣರ ಒಂದು ಹೆಸರುಗಳಿದ್ವು. ಅದರಲ್ಲಿ ಸೇವಾಲಾಲ್ ಅಂತ ಬಂದಿದೆ. ಇವತ್ತಿನ ದಿವಸ ಆ ಮಗುವಿಗೆ ಸೇವಾಲಾಲ್ ಅಂತೇಳಿ ಇಟ್ಟು ಮುಂಬರುವ ದಿನಗಳಲ್ಲಿ ವೇದ ಪಾಠಗಳಾಗಿರ್ಬೋದು, ಸಮಾಜ ಕಲ್ಯಾಣ, ಸಮಾಜಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಸಮಾಜ ಸೇವೆ ಮಾಡಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೇಸಿ ನಮ್ಮ ಶಿವಲಿಂಗ ಶರಣ ನಂದಿಕೂರ ಅವರು ಇವತ್ತಿನ ದಿವಸ ನಾಮಕರಣ ಮಾಡಿದ್ದಾರೆ. ಅದು ಅಲ್ಲದೆ ನಮ್ಮ ಗ್ರಾಮದ ದೇವರಾಗಿರ್ತಕ್ಕಂಥ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿಂದ ಗ್ರಾಮದ ನಂದಿಕೂರ ಗ್ರಾಮದ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯ ದೇವಸ್ಥಾನವರೆಗೆ ಮೆರವಣಿಗೆ ಮಾಡಿ ಇಂದು ಸಾಯಂಕಾಲ ಇವತ್ತಿನ ದಿವಸ ಏನು ಶಿವಲಿಂಗ ಅಂತೇಳಿ ನಾಮಕರಣ ಮಾಡಿರ್ತಕ್ಕಂಥ ಆ ಶರಣರ ಇಂದು ಸಾಯಂಕಾಲ ಜನ್ಮ ದಿನಾಚರಣೆ. ಇವತ್ತಿನ ದಿವಸ ಅವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬಕ್ಕೆ ಎಲ್ಲ ಗ್ರಾಮಸ್ಥರು, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಶುಭಾಶಯಗಳು ಕೋರಿದ್ದಾರೆ. ಅವರ ಒಂದು ಜನ್ಮ ದಿನಾಚರಣೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ ಒಂದು ಪ್ರಸಾದ ವ್ಯವಸ್ಥೆ ಇದೆ. ಪ್ರಸಾದ ಮಾಡಿಕೊಂಡು ಎಲ್ಲರ ಆಶೀರ್ವಾದ ಪಡ್ಕೊಂಡು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಒಂದು ವೇದ ಪಾಠಗಳನ್ನು ಕಲಿಸಿ ಅವರಿಗೆ ಒಂದು ಸಮಾಜ ಸೇವೆಯನ್ನು ಮಾಡೋದಕ್ಕೆ ನಮ್ಮ ಶಿವಲಿಂಗ ಶರಣರು ಇವತ್ತಿನ ದಿವಸ ಈ ಒಂದು ನಾಮಕರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಂದಿಕೂರ್ ಗ್ರಾಮದ ಶ್ರೀ ಶಿವಲಿಂಗ ಶರಣರು ಆಶೀರ್ವಚನ ನೀಡಿದರು. ಜನಕ್ಕೆ ನನ್ನ ನಮಸ್ಕಾರಗಳು. ಇವತ್ತಿನ ನನ್ನ ಚಿರಂಜೀವಿಯಾದ ಸೇವಾಲಾಲ್ ಮಹಾರಾಜರು ಇವತ್ತಿನ ಜನ್ಮದಿನನು ಇವತ್ತೇನಪ್ಪ ಅಂದರೆ ಎಲ್ಲ ಸಮುಕ್ತ ಜನದ ಎದುರೇನಪ್ಪ ಚಿಟ್ಟಿ ಹರಿಸಿ ಇವತ್ತು ಸೇವಾಲಾಲ್ ನಾಮಕರಣವನ್ನಾಗಿದೆ. ಇವತ್ತು ನಂದಿಕೂರು ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅವನ ಜನ್ಮದಿನವನ್ನು ಇವತ್ತು ಹುಟ್ಟಿದ ದಿನವನ್ನು ಆಚರಿಸಬೇಕು. ಇಲ್ಲಾಂದರೆ ಅಲ್ಲಿ ನಮ್ಮ ಊರಿನ ದರ್ಗಾದಲ್ಲಿ ಮೆರವಣಿಗೆ ಮಾಡಿ ಅಲ್ಲಿ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗಿದೆ. ಇವತ್ತಿನ ದಿನ ಏನಪ್ಪ ಅಂದರೆ ಇವತ್ತು ಟೋಟಲ್ ಕಾರಣವನ್ನು ನಿಮಿತ್ತವಾಗಿ ಎಲ್ಲ ಸಮಸ್ತ ಜನದ ಎದುರಿನ ಚೀಟಿ ಹಾರಿಸಿ. ಈ ಸಮಾರಂಭದಲ್ಲಿ ಶಾಮರಾವ್ ಪಾಟೀಲ್, ಸಂಗನಗೌಡ ಪಡದಹಳ್ಳಿ, ಅರವಿಂದ್ ಪಾಟೀಲ್, ಪವನ್ ಕುಮಾರ್ ವಳಕೇರಿ, ದಿನೇಶ್ ದೊಡ್ಮನಿ, ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸುತ್ತಮುತ್ತಲಿನ ಜನರು ಇದ್ದರು. 60 ವರ್ಷದ ಮಹಿಳೆಯೊಬ್ಬರ ಯಕೃತ್ತಿನಲ್ಲಿ ಬೆಳೆದಿದ್ದ ಸುಮಾರು 4.5 ಕಿಲೋಗ್ರಾಂ ತೂಕದ ಗಡ್ಡೆಯೊಂದನ್ನು ಇಲ್ಲಿನ ಸನ್ ರೈಸ್ ಆಸ್ಪತ್ರೆಯ ತಜ್ಞ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸನ್ರೈಸ್ ಆಸ್ಪತ್ರೆಗೆ ರೋಗಿಯನ್ನು ಕರೆತರುವುದಕ್ಕಿಂತಲೂ ಮುಂಚೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಲಾಗಿತ್ತು. ನಮ್ಮ ಆಸ್ಪತ್ರೆಗೆ ಬಂದ ಬಳಿಕ ಸುದೀರ್ಘ ತಪಾಸಣೆಯ ಬಳಿಕ ಇದೊಂದು ಲಿವರ್ ಹಿಮಾಜಿಮಾ ಪ್ರಕರಣ ಎಂಬುದು ಪತ್ತೆಯಾಯಿತು ಎಂದು ಡಾಕ್ಟರ್ ಅರುಣ್ ಹೇಳಿದರು. ಸರ್, ಲಿವರಲ್ಲಿ ಬಹಳ ದೊಡ್ಡದಾದ ಒಂದು ರಕ್ತದ ಗೆಡ್ಡೆ ಅಂದರೆ ಹೆಮ್ಯಾಂಜೋಮಾ ಅಂತ ಕರಿತೇವೆ, ಅದು ಡಯಾಗ್ನೋಸಿಸ್ ಆಗಿತ್ತು 60 ವರ್ಷದ ಒಬ್ಬ ಮಹಿಳೆಗೆ. ಅದು ಲಿವರಲ್ಲಿ ಉಂಟಾಗುವ ಆ ರಕ್ತನಾಳಗಳ ಜೀವಕೋಶಗಳಿಂದ ಉದ್ಭವಿಸುವ ಒಂದು ಗೆಡ್ಡೆ, ಅದು ಬಹಳ ಅಪರೂಪದ್ದು ಸರ್. ಎದಕ್ಕೆ ಅಂತ ಹೇಳಿದರೆ, ಒಂದು ಸೈಜು ಬಹಳ ದೊಡ್ಡದಿತ್ತು, 30 ಸೆಂಟಿಮೀಟರ್ದು. ಹಾಗಾಗಿ ಓವರಾಲ್ ಸೈಜು ದೊಡ್ಡದಿರೋದರಿಂದ ಮತ್ತು ಬಹಳ ಡಿಫಿಕಲ್ಟ್ ಲೊಕೇಶನ್ ಅಂದರೆ ಲಿವರ್ ಒಳಗೆ ಇರೋದರಿಂದ ಅದು ಓವರಾಲ್ ಬಹಳ ಕ್ರಿಟಿಕಲ್ ಹಾಗೂ ಡೇಂಜರಸ್ ಸರ್ಜರಿ ಅಂತಲೇ ಹೇಳ್ಬೋದು. ಅದನ್ನು ನಾವು ಇವತ್ತು ಇಲ್ಲಿ ಸನ್ರೈಸ್ ಹಾಸ್ಪಿಟಲಲ್ಲಿ ಅಟೆಂಪ್ಟ್ ಮಾಡಿದ್ದೇವೆ. ಇದಕ್ಕೆ ಬೇಕಾದ ಸಿದ್ಧತೆಗಳು ನಾವು ಬಹಳ ದಿನಗಳಿಂದ ಮಾಡಿಕೊಂಡಿದ್ದು
ಅದರಲ್ಲಿ ನಮ್ಮ ಟೀಮ್ ಆದ ಸರ್ಜನ್ ಮುಖ್ಯ ಸರ್ಜನ್ ಆದ ನಾನು ಡಾಕ್ಟರ್ ಅರುಣ್ ಕುಮಾರ್ ಬರಾಡ್ ಮತ್ತು ಡಾಕ್ಟರ್ ಸಲ್ಮಾನ್ ಪಟೇಲ್ ಚೀಫ್ ಫಿಸಿಷಿಯನ್, ಡಾಕ್ಟರ್ ಹಸೀಬ್ ಸರ್ ಚೀಫ್ ಅನಸ್ಥೆಟಿಸ್ಟ್, ಡಾಕ್ಟರ್ ಪ್ರೇಮಾ ಮೇಡಮ್ ಇವರೆಲ್ಲ ಕೂಡಿ ನಾವು ಒಂದು ತಂಡವನ್ನು ರಚಿಸಿ ಅದಕ್ಕೆ ಬೇಕಾದ ಏನೇನು ಸಿದ್ಧತೆಗಳಿದೆ ಅದೆಲ್ಲ ಎಲ್ಲವನ್ನು ನಾವು ರೆಡಿ ಮಾಡಿಕೊಂಡು ಒಂದು ದಿನ ಅದ ಸರ್ಜರಿಯ ಇದನ್ನು ನಾವು ಸ್ಟಾರ್ಟ್ ಮಾಡಿದೆವು. ಅದರಲ್ಲಿ ಬೇಕಾದ ಸಿದ್ಧತೆಗಳು ಬಹಳ ಚೆನ್ನಾಗಿ ನಡೆದಿರೋದ್ರಿಂದ ಪೇಷಂಟ್ಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಆ ಸರ್ಜರಿ ಸಕ್ಸಸ್ಫುಲ್ಲಾಗಿ ನಡೆದಿದ್ದು ಪೇಷಂಟು ಇವತ್ತು ಚೇತರಿಸಿಕೊಂಡು ಡಿಸ್ಚಾರ್ಜ್ ಆಗುವುದಕ್ಕೆ ರೆಡಿಯಾಗಿದ್ದಾರೆ. ಅದರಿಂದ ಉದ್ಭವಿಸುವ ಟ್ಯೂಮರ್ ಹಾಂ ಸರ್ ಇದರಲ್ಲಿ ಎರಡು ಬಹಳ ಅಪರೂಪದ್ದು ಇದು ನಡೆದಿದೆ. ಒಂದು ಏನಂತ ಹೇಳಿದರೆ ಈ ಥರ ಸರ್ಜರಿ ಗುಲ್ಬರ್ಗಾದಲ್ಲೇ ಇಲ್ಲಿಯವರೆಗೂ ನಡೆದಿಲ್ಲ. ಎದಕ್ಕೆ ಅಂತ ಹೇಳಿದರೆ ಲಿವರು ಬಹಳ ವ್ಯಾಸ್ಕುಲರ್ ಆರ್ಗನ್ ಅಂತ ಹೇಳ್ತೀವಿ ಸರ್. ಅಂದರೆ ಅದರಲ್ಲಿ ಭಾಳಷ್ಟು ರಕ್ತ ಸಂಚಲನ ಇರುತ್ತದೆ. ಎಲ್ಲೇ ಒಂದು ಕಡೆ ಒಂದು ಸಣ್ಣ ಒಂದು ತಪ್ಪಾದಲ್ಲಿ ಭಾಳಷ್ಟು ರಕ್ತಸ್ರಾವವಾಗಿ ಪೇಷಂಟು ಆನ್ ಟೇಬಲ್ ಸಾಯುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತವೆ. ಹಾಗಾಗಿ ಇದಕ್ಕೆ ಸರ್ಜರಿ ಮಾಡುವುದಕ್ಕೆ ಬಹಳ ನಿಪುಣತೆ ಹಾಗೂ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಸರ್. ಸೊ ಒಂದು ರೀತಿಯಲ್ಲಿ ಲಿವರ್ ಸರ್ಜರಿ ಅದು ಜೈಂಟ್ ಹೆಮಂಜೋಮಾ ಇಲ್ಲಿ ಗುಲ್ಬರ್ಗದಲ್ಲಿ ನಡೆದಿರೋದು ಬಹಳ ಮುಖ್ಯ ಹಾಗೂ ಪ್ರಮುಖವಾಗಿ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಸರ್ಜರಿ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಗುಲ್ಬರ್ಗ. ಮತ್ತು ಎರಡನೇದು ಭಾಳ ರಿಸ್ಕಿ ಸರ್ಜರಿ ಇತ್ತು ಸರ್. ಎದಕ್ಕಂತ ಹೇಳಿದ್ರೆ ಟ್ಯೂಮರ್ ಸೈಜು 30 × 25 ಸೆಂಟಿಮೀಟರ್ಸ್ ಅಂದರೆ 30 ಸೆಂಟಿಮೀಟರ್ದಾಗಿತ್ತು. ಮತ್ತು ಅದು ಸರಿಸುಮಾರು 4.5 kg ಒಂದು ರಕ್ತದ ಒಂದು ದೊಡ್ಡ ಟ್ಯೂಮರ್ ಆಗಿತ್ತು. ಹಾಗಾಗಿ ಎರಡು ಕಾರಣಗಳಿಂದ ಇದು ಬಹಳ ಅಪರೂಪದ ಸರ್ಜರಿ ಗುಲ್ಬರ್ಗ ನಗರದಲ್ಲಿ ನಡೆದಿರುತ್ತದೆ. ಸರ್ ಇದಕ್ಕಿಂತ ಮೊದಲು ನಾನು ಈ ಥರ ಸರ್ಜರೀಸ್ ಹೈದರಾಬಾದ್ ಹಾಗೂ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದಾಗ ಬಹಳಷ್ಟು ಮಾಡಿದ್ದೇನೆ. ಆದರೆ ಇದು ಗುಲ್ಬರ್ಗ ಕಲಬುರಗಿಯಲ್ಲಿ ಇದು ಮೊಟ್ಟ ಮೊದಲನೇ ಬಾರಿ ನಡೆದಿದೆ ಸರ್. ಪೇಷಂಟ್ ಕಂಪ್ಲೀಟ್ಲಿ ರಿಕವರ್ ಆಗಿದ್ದಾರೆ ಸರ್. ಇವತ್ತು ಡಿಸ್ಚಾರ್ಜ್ ಆಗುವುದಕ್ಕೆ ರೆಡಿಯಾಗಿದ್ದಾರೆ. ಥ್ಯಾಂಕ್ ಯು ಸರ್. 4.5 ಕಿಲೋಗ್ರಾಂ ತೂಕದ ಗಡ್ಡೆಯ ನೋವಿನಿಂದ ಬಳಲುತ್ತಿದ್ದ ಅಯ್ಯಮ್ಮ ಅವರು ಚಿಕಿತ್ಸೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದರು. ಇಲ್ಲಿಗೆ ತಂದ ಸರ್ ಹೆಂಗ ನಿಮ್ಮ ಪುಣ್ಯದವರು ಮಾಡಿದೆ ಅಪ್ಪ ಆರಾಮಿವ್ರಿ ಸರ್. ಈಗ ಈಗ ಆರಾಮಿವ್ರಿ ಸರ್. ಡಾಕ್ಟರ್ ಅಜಿಮುದ್ದೀನ್ ಮೈದುರ್ಗಿ, ಡಾಕ್ಟರ್ ಹಸೀಬ್ ಸೋಹೆರ್ ವಾರ್ದಿ ಹಾಗೂ ಡಾಕ್ಟರ್ ಪ್ರೇಮಾ ಬನಗೊಂಡ ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಲು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರಿಗೆ ಟಿಕೆಟ್ ಕೊಡಬೇಕು ಎಂದು ಬಿಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಬಾಬುರಾವ್ ಎಸ್ ಬಸವಂತವಾಡಿ ಅವರು ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಮಾಲಿಕಯ್ಯ ಗುತ್ತೇದಾರ್ ಅವರು ಶಾಸಕರಾಗಿ, ಸಚಿವರಾಗಿ ಕ್ಷೇತ್ರದಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಜನರ ಭಾವನೆಗಳನ್ನು ಗೆದ್ದವರಾಗಿದ್ದಾರೆ ಎಂದರು. ಕಳೆದ ಚುನಾವಣೆಯಲ್ಲಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರು ಇಡೀ ಕಲ್ಯಾಣ ಕರ್ನಾಟಕದ ಉಸ್ತುವಾರಿಯನ್ನು ವಹಿಸಿದ್ದರಿಂದ ತಮ್ಮ ಅಫ್ಜಲ್ಪುರ್ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ವ್ಯಾಪಕ ಪ್ರಚಾರದಲ್ಲಿ ತೊಡಗಿಸಿಕೊಂಡರು. ಹೀಗಾಗಿ ಬೇರೆ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವಂತಾಯಿತು. ಆದಾಗ್ಯೂ ತಮ್ಮ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಮುಂದಿನ ಚುನಾವಣೆಯಲ್ಲಿ ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರನ್ನು ಮತದಾರರು ಆಯ್ಕೆಗೊಳಿಸುವರು ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಬಿಜೆಪಿ ವರಿಷ್ಠರು ಮಾಲಿಕಯ್ಯ ಗುತ್ತೇದಾರ್ ಅವರಿಗೆ ಟಿಕೆಟ್ ಕೊಡಬೇಕು ಎಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರದ ಜನರು ಅವರನ್ನು ಆರಿಸಿ ತರುತ್ತೇವೆ ಅಂತ ಸಪೋಸ್ ಈಗಾಗಲೇ ನಮ್ಮ ಗಮನಕ್ಕೆ ಬರ್ತಕ್ಕಂಥ ಇಲ್ಲ ಸಾಹೇಬ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ, ಈ ಬಾರಿ ನಾವು ಅವರನ್ನೇ ಆರಿಸಿ ತರಿಸ್ತೀವಿ ಅಂತ ವಿಚಾರವನ್ನು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಮಾಲಿಕಯ್ಯ ಗುತ್ತೇದಾರ್ ಅವರು 100ಕ್ಕೆ 100% ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಅವರು ಯಾಕೆ ಕಣಕ್ಕಿಳಿತಾರೆ ಅಂತಂದರೆ ಆ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರಲ್ಲಿ ಅವರು ಭಾಳ ಮುಂಚೂಣಿಯಲ್ಲಿದ್ದರು. ಆ ತಾಲೂಕಿನಲ್ಲಿ ಹಲವು ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಹಾಗೆ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸಿ ಆದಷ್ಟು ಸಹಾಯದ ಹಸ್ತು ಆ ಕ್ಷೇತ್ರದ ಜನತೆಗೆ ಅವರು ಹೇಳಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅವರು ಗೆಲುವು ಬಯಸ್ತಾ ಇದ್ದಾರೆ ಆ ಕ್ಷೇತ್ರದ ಜನ. ಇವತ್ತು ಲಾಸ್ಟ್ ಟೈಮ್ ಬಹುಶಃ ಅವರು
ಸೋತಿರ್ಬೋದು ಚುನಾವಣೆಯಲ್ಲಿ. ಆದರೆ ಆ ಸಂದರ್ಭದಲ್ಲಿ ಅಫ್ಜಲ್ಪುರ ಮತಕ್ಷೇತ್ರ ಅನ್ನದೇ ಜಿಲ್ಲೆಯ ಅನೇಕ ಮತಕ್ಷೇತ್ರಗಳಿಗೆ ಅವರು ಪ್ರಚಾರಕ್ಕೆ ತೆರಳುವುದರಿಂದ ಆ ಕ್ಷೇತ್ರದಲ್ಲಿ ಅವರು ಪ್ರಚಾರ ಮಾಡಲಿಕ್ಕೆ ಸ್ವಲ್ಪ ಸಮಯದ ಅಭಾವ ಇದೆ. ಹಾಗಾಗಿ ಅಫ್ಜಲ್ಪುರ ಮತಕ್ಷೇತ್ರದ ಜನರು ಬಹುಶಃ ತಿರಸ್ಕರಿಸಿದರೆ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆದರೆ ನಮ್ಮ ಉಮ್ಮಿದದ ಮುಂಬರುವ ಚುನಾವಣೆಯಲ್ಲಿ ಮಾನ್ಯ ಮಾಲಿಕಾಯಿ ಗುತ್ತೇದಾರವರು ಕ್ಷೇತ್ರದಾದ್ಯಂತ ಪ್ರವಾಸ ಮಾಡಿ ಮತ್ತೆ ಕ್ಷೇತ್ರದ ಜನರ ಕಷ್ಟ ಸುಖಗಳಲ್ಲಿ ಭಾಗವಹಿಸಿ ಆದಷ್ಟು ಜನರಿಗೆ ಸಹಾಯ ಮಾಡುತ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮ್ಮದು. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅಫ್ಜಲ್ಪುರ ಮತಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿದರೆ ಅವರ ಗೆಲುವು. ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ನವಾಬ್, ಭೀಮಾಶಂಕರ್ ಎನ್ ಯಳಮೇಲಿ ಮುಂತಾದವರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 12 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಸ್ಆರ್ಎನ್ ಮೆಹತಾ ಸ್ಟೇಟ್ ಶಾಲೆಯ 31ನೇ ವಾರ್ಷಿಕ ಫಿಯೆಸ್ಟಾ ಆಚರಣೆ. ಕಲಬುರಗಿ ವಿಷನ್ 2050ಕ್ಕೆ ಜನಪ್ರತಿನಿಧಿಗಳು ಕೈಜೋಡಿಸಬೇಕು. ಡಾಕ್ಟರ್ ಮುರುಗೇಶ್ ನಿರಾಣಿ. ಮಕರ ಸಂಕ್ರಮಣದ ನಿಮಿತ್ತ ವನಿತಾ ವಿಕಾಸ ಮಹಿಳಾ ಮಂಡಳ ಕಲಬುರಗಿ ಇವರ ವತಿಯಿಂದ ಎಕ್ಸಿಬಿಷನ್ ಕಮ್ ಫನ್ ಫೇರ್ ಉದ್ಘಾಟಿಸಿದ ಪ್ರಶಾಂತ್ ಮಾನ್ಕರ್ ದಂಪತಿಗಳು. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, ವಿಎಫ್ಎಕ್ಸ್, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್,
ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338.